ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗಾರ್ಲಿಕ್ ಪೆಪ್ಪರ್ ಮಶ್ರೂಮ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು ಮಶ್ರೂಮ್ ಅನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಚಿಕ್ಕ ಚಿಕ್ಕದಾದ್ರೆ ಹಾಗೆ ಹಾಕ್ಬೋದು. ಒಂದ್ 2-3 ಸರಿ ಇದನ್ನ ಚೆನ್ನಾಗಿ ತೊಳೆಯಿರಿ. ನಂತರ ಇದನ್ನ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ ಒಂದು ತುಂಡಷ್ಟು ಬಟರ್ ಅನ್ನ ಹಾಕ್ತಾ ಇದ್ದೇನೆ. ಬಟರ್ ಹಾಕಿ ತುಂಬಾ ಟೇಸ್ಟ್ ಚೆನ್ನಾಗಿರ್ತದೆ. ಒಂದು ತುಂಡಲ್ಲ, 2 ತುಂಡು ಬಟರ್ ಆದ್ರೂ ಹಾಕೊಳ್ಬಹುದು. ಹಾಗೆ ಇಲ್ಲಿ ಒಂದು ದೊಡ್ಡ ಈರುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಅದು ಟ್ರಾನ್ಸ್ಪರೆಂಟ್ ಆಗಬೇಕು, ಕೆಂಪು ಬಣ್ಣಕ್ಕೆ ಬರ್ಬೇಕಂತಿಲ್ಲ. ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಇಲ್ಲಿ 10ರಿಂದ 12 ಎಸಳಿನಷ್ಟು ಬೆಳ್ಳುಳ್ಳಿಯನ್ನು ಕೂಡ ನಾನಿಲ್ಲಿ ತಗೊಂಡಿದ್ದೇನೆ. ಅದನ್ನು ಕೂಡ ಈಗ ಇದಕ್ಕೆ ಹಾಕ್ತಾ ಇದ್ದೇನೆ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ, ಅದರ ಸ್ಮೆಲ್ ತುಂಬಾ ಚೆನ್ನಾಗಿರ್ತದೆ ಫ್ರೈ ಆಗುವಾಗ. ಎಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎರಡು ಕೂಡ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿಯವರೆಗೆ ಇದನ್ನ ಫ್ರೈ ಮಾಡ್ಕೊಳ್ಳಿ. ಮಶ್ರೂಮ್ ಅನ್ನ ಯಾರು ಇಷ್ಟಪಡ್ತಾರೆ ನೋಡಿ, ಅವರು ಈ ರೆಸಿಪಿಯನ್ನ ಮಾಡ್ಕೋಬಹುದು. ಇದನ್ನ ದೋಸೆ, ಚಪಾತಿ, ರೋಟಿ, ಅನ್ನ ಕೂಡ ತುಂಬಾ ಚೆನ್ನಾಗಿರ್ತದೆ. ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗ್ತದೆ ಹೇಗಾಗ್ತದೆ ಅಂತ. ಒಂಥರ ಸೈಡ್ ಡಿಶ್ ಆಗಿ ಕೂಡ ಇದನ್ನ ಯೂಸ್ ಮಾಡ್ಬೋದು. ಹಾಗೆ ಇಲ್ಲಿ ನಾನು ಒಂದು ಹಸಿಮೆಣಸನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತೇನೆ. ಇದು ಆಪ್ಷನಲ್. ನನಗೆ ಸ್ವಲ್ಪ ಖಾರ ಬೇಕಿತ್ತು, ಅದಕ್ಕೆ ಹಸಿಮೆಣಸನ್ನ ಇಲ್ಲಿ ಕಟ್ ಮಾಡಿ ಹಾಕೊಂಡಿದ್ದೇನೆ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಶ್ರೂಮ್ ಅಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ, ಅಂದ್ರೆ 0% ಇರೋದು. ಆದ್ರಿಂದ ಆರಾಮಾಗಿ ಇದನ್ನ ತಿನ್ಕೊಳ್ಬಹುದು ಡಯಟ್ ಮಾಡೋರು. ಈಗ ಎಲ್ಲವನ್ನ ಫ್ರೈ ಮಾಡ್ಕೊಂಡಾಗಿದೆ ನೋಡಿ. ಈಗ ಇದಕ್ಕೆ ಕಟ್ ಮಾಡಿಟ್ಕೊಂಡ ಮಶ್ರೂಮ್ ಅನ್ನ ಹಾಕ್ತಾ ಇದ್ದೇನೆ. ನೋಡ್ಲಿಕ್ಕೆ ತುಂಬಾ ಕಾಣ್ತದೆ, ಆದ್ರೆ ಬೇಯುವಾಗ ತುಂಬಾ ಕಡಿಮೆ ಆಗ್ತದೆ. ನನ್ನ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ಹತ್ರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂತಹ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಈಗ ನೋಡಿ ಫ್ರೈ ಆಗ್ತಾ ಇದೆ. ತುಂಬಾ ಕಡಿಮೆ ಆಗ್ತದೆ, ಅಂದ್ರೆ ಇಷ್ಟು ಈಗ ನಿಮ್ಗೆ ತುಂಬಾ ಕಾಣ್ತಿರ್ಬೋದು ಮಶ್ರೂಮ್, ಆದ್ರೆ ಬೆಂದು ಆಗುವಾಗ ತುಂಬಾ ಕಡಿಮೆ ಆಗ್ತದೆ. ಇದಕ್ಕೆ ಇಲ್ಲಿ ನಾನು ಚಿಲ್ಲಿ ಫ್ಲೇಕ್ಸ್ ಅನ್ನ ಆಡ್ ಮಾಡ್ತಾ ಇದ್ದೇನೆ. 1-2 ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕಿ, ಯಾಕಂದ್ರೆ ಸಪ್ಪೆ ಆಗೋದಕ್ಕಿಂತ ತುಂಬಾ ಚೆನ್ನಾಗಿರ್ತದೆ. ನಾವೀಗ ಪೆಪ್ಪರ್ ಕೂಡ ಹಾಕೋದ್ರಿಂದ ಖಾರ ಆಗ್ತದೆ ಅದು. ನೋಡಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಕುಟ್ಟಿದಂತಹ ಪೆಪ್ಪರ್, ಕರಿಮೆಣಸನ್ನ ಕುಟ್ಟಿ ಹಾಕಿ, ತುಂಬಾ ಟೇಸ್ಟ್ ಚೆನ್ನಾಗಿರ್ತದೆ. ಅಂಗಡಿಯಿಂದ ತಂದದ್ದು ಪೌಡರ್ ಹಾಕೋದಕ್ಕಿಂತ ನೀವು ಮನೆಯಲ್ಲೇ ಕುಟ್ಕೊಳ್ಳಿ, ಅದನ್ನ ಹಾಕಿ, ತುಂಬಾ ರುಚಿಯಾಗಿರ್ತದೆ. ಎಲ್ಲವನ್ನ ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ, ಫಸ್ಟಿಗೇನು ಉಪ್ಪು ಹಾಕೋಬೇಡಿ, ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಸಾಕು ಅಷ್ಟು ಉಪ್ಪನ್ನು ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ನಂತರ 1 ಸ್ಪೂನ್ ಅಷ್ಟು ಅಥವಾ 2 ಸ್ಪೂನ್ ಅಷ್ಟು ನೀರನ್ನ ಸೇರಿಸಿ ಸ್ವಲ್ಪ ಬೇಯಲಿಕ್ಕೆ ಬಿಡಿ. ಈಗ ಇದಕ್ಕೆ ನಾನು ಸೋಯಾ ಸಾಸ್ ಅನ್ನು ಹಾಕ್ತಿದ್ದೇನೆ. 2 ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕಿದ್ದೇನೆ. ಅದಕ್ಕೆ ನಿಮ್ಗೆ ಹೇಳಿದ್ದು ಉಪ್ಪು ಕಮ್ಮಿ ಹಾಕಿ, ಸೋಯಾ ಸಾಸ್ ಅಲ್ಲಿ ಕೂಡ ಉಪ್ಪು ಇರ್ತದೆ ಅಂತ. ಎಲ್ಲವನ್ನ ಈಗ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಕಡಿಮೆ ಆಯ್ತು ಮಶ್ರೂಮ್. ಬೇಕಾದ್ರೆ ನೀವು ಪೆಪ್ಪರ್ ಒಟ್ಟಿಗೆ ಬೆಳ್ಳುಳ್ಳಿಯನ್ನು ಕೂಡ ಕ್ರಷ್ ಮಾಡಿ ಹಾಕ್ಬೋದು. ಇನ್ನು ಚೆನ್ನಾಗಿ ಸ್ಮೆಲ್ ಬರ್ತದೆ, ಅಂದ್ರೆ ಪರಿಮಳ ಕೂಡ ಚೆನ್ನಾಗಿರ್ತದೆ, ತಿನ್ಲಿಕ್ಕೆ ಕೂಡ ಚೆನ್ನಾಗಿರ್ತದೆ. ಇಲ್ಲಿ ನಾನು ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಅನ್ನ ದೊಡ್ಡ ದೊಡ್ಡ ಕಟ್ ಮಾಡಿ ಹಾಕಿದ್ದೇನೆ. ಅಂದ್ರೆ ನೋಡ್ಲಿಕ್ಕೂ ಚೆನ್ನಾಗಿರ್ತದೆ, ತಿನ್ನುವಾಗ ಕೂಡ ಚೆನ್ನಾಗಿ ಸಿಗ್ತದೆ. ಆದ್ರಿಂದ ಆ ತರ ಕಟ್ ಮಾಡಿ ಹಾಕಿದ್ದೇನೆ. ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಬಹುದು. ಈಗ ಕಡೆಯಲ್ಲಿ ಇದು ಕಾರ್ನ್‌ಫ್ಲೋರ್ ಸ್ಲರ್ರಿಯನ್ನು ಹಾಕ್ತೇನೆ. 1 ಸ್ಪೂನ್ ಕಾರ್ನ್‌ಫ್ಲೋರು, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕಿ, ಟೆಕ್ಸ್ಚರ್ ಚೆನ್ನಾಗಿ ಬರ್ತದೆ. ಆಪ್ಷನಲ್, ಬೇಕಾದ್ರೆ ಹಾಕಿ, ಇಲ್ಲಾದ್ರೆ ಹಾಗೆ ಡ್ರೈಯೇ ನೀವು ಮಾಡ್ಕೊಳ್ಬಹುದು. ನೀವು ಫ್ರೈ ಮಾಡ್ಕೊಂಡ ನಂತರ ಇದು ಕಾರ್ನ್‌ಫ್ಲೋರ್ ಸ್ಲರ್ರಿ ಹಾಕಿದ್ರೆ ಚೆನ್ನಾಗಿ ಟೆಕ್ಸ್ಚರ್ ಬರ್ತದೆ ಅಂತ ಹಾಕೊಂಡಿದ್ದೀನಿ. ಈಗ ಗ್ಯಾಸನ್ನ ಆಗನೇ ಆಫ್ ಮಾಡಿ, ಇಲ್ಲದಿದ್ರೆ ಅದು ದಪ್ಪ ಆಗ್ತದೆ. ಕಡೆಯಲ್ಲಿ ನಾನು ಸ್ವಲ್ಪ ಪೆಪ್ಪರ್ ಅನ್ನು ಹಾಕ್ತಿದ್ದೇನೆ, ಸ್ವಲ್ಪ ಇನ್ನೂ ಸ್ವಲ್ಪ ಖಾರ ಆಗ್ಲಿ ಅಂತ. ನಂತರ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ. ನೋಡಿ ಮಶ್ರೂಮ್ ರೆಡಿ ಆಗಿದೆ ನಮ್ದು. ಎಲ್ಲವನ್ನ ಒಂದು ಮಿಕ್ಸ್ ಕೊಟ್ಟು ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ಳುವ. ನಾನಂತೂ ಸರ್ವಿಂಗ್ ಪ್ಲೇಟಿಗೆ ಹಾಕಿದ್ದೇನೆ. ತುಂಬಾ ಚೆನ್ನಾಗಿರ್ತದೆ, ತುಂಬಾ ಸುಲಭವಾಗಿ ಕಡಿಮೆ ಟೈಮಲ್ಲಿ ಮಾಡ್ಕೋಬಹುದು ಮತ್ತು ಆರೋಗ್ಯಕ್ಕೂ ಒಳ್ಳೇದಿದು. ಒಮ್ಮೆ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನು ನಾನು ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.